ಮುದ್ದು ಮುದ್ದು ಪೆದ್ದು ಪೆದ್ದು ದೇವರೇ ಮಾಡಿರೋ ಹೊಸ ಜೋಡಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಮುದ್ದು ಮುದ್ದು ಪೆದ್ದು ಪೆದ್ದು ಭೂಮಿಯ ಮೇಲಿರೋ ಭಲೆ ಜೋಡಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಹಳೆಯ ಟ್ರಂಕಿನ ಹೊಸ ಹೊಸ ಮುಖಗಳು ಶ್ರೀಮಾನ್ ಶ್ರೀಮತಿ ಸಿಟಿಗೆ ಬಂದಿರೋ ನಾಟಕ ಮಂಡಳಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ನೀವು ಇಲ್ಲಿ ನಿಂತ್ಕೊಂಡು ಎಂತ ಮಾಡ್ತಿದ್ದೀರಿ ಅಂತ ಹೇಳಿ ಆಮೇಲೆ ಹೋಗ್ತಾನೆ. ನಾನು ನನ್ನ ಪ್ರೀತಿಯ ಡಾಟರ್ ಪುಟ್ಟಮಲ್ಲಿ ನೋಡಕ್ ಬಂದಿದ್ದೀನಿ. ಇಷ್ಟು ಕರೆದ್ರು ಯಾಕೆ ಹೊರಗಡೆ ಬರ್ತಾ ಇಲ್ಲ? ಯಾಕೆ ಬರ್ತಿಲ್ಲ ಅಂದ್ರೆ ಅವ್ರು ಒಳಗಡೆ ಮಲಗಿದ್ದಾರೆ. ರಿಂಗ್ ಮಾಸ್ಟರ್ ರೂಮ್ ಲಾಕ್ ಮಾಡಿದ್ದಾರೆ. ನಾಲಾಯಕ, ನನ್ನ ಮಗಳು ಪ್ರೆಗ್ನೆಂಟ್ ಅಂತೆ. ನೀವು ಬಂದಾಗ ಅವ್ರನ್ನ ಕರ್ಕೊಂಡ್ ಬರೋದಕ್ಕೆ ನಾನ್ ಬೇಕು, ಅವ್ರು ಪ್ರೆಗ್ನೆಂಟ್ ಆಗೋದಕ್ಕೆ ಮಾತ್ರ ನನ್ ಬೇಡ. ಕೋಪ ಮಾಡ್ಕೊಬಿಡಿ ಆಂಟಿ. ಪುಟ್ಮಲ್ಲಿ ಅವ್ರನ್ನ ಅವ್ರ ಅಪ್ಪ ನೋಡ್ಬೇಕಂತೆ, ಕರ್ಕೊಂಡ್ ಬರಕ್ ಹೇಳಿದಾರೆ. ಯಾರನ್ನ ಹೆಂಗ್ ಕರಿಬೇಕು ಅಂತ ನನಗೂ ಚಂದ ಗೊತ್ತು. ಅಪ್ಪ ಆಯ್ತಾವ್ನಿ, ಅರ್ಥ ಮಾಡ್ಕೊ. ನನ್ ಕರ್ದದ್ ನಿನ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನೀನೇ ಹೋಗ್ ಕರ್ಕೊ. ಓಹೋ, ಇಬ್ರು ಏನೋ ನೋಡ್ತಾ ಇದ್ದೀರಾ? ನಾನ್ ಮಧ್ಯೆ ಬಂದು ತಪ್ಪು ಮಾಡಿದ್ನ? ಅಯ್ಯೋ ಅಂತದೇನೋ ನೋಡ್ತಿಲ್ಲಪ್ಪ. ನೋಡಿ, ಕೃಷ್ಣ ಪರಮಾತ್ಮನ ಬಾಲಲೀಲೆಗಳು. ಏನ್ ಬೀಗ್ತೀವ್ರೆ, ನಮ್ಮನ್ನ ನೋಡೋದಕ್ಕೆ ಇವಾಗ ನಿಮ್ಗೆ ಸಮಯ ಸಿಗ್ತಾ? ನೀವಂತೂ ನಮ್ಮ ಮಟ್ಟಿಗೆ ಬರಲ್ಲ, ಅದಕ್ಕೆ ನಾನೇ ನಿಮ್ಮನ್ನ ನೋಡಕ್ ಬಂದಿ. ಒಳ್ಳೇದೇ ಮಾಡಿದ್ರಿ. ಅಂಕಲ್ ಮಾತಾಡ್ತಾ ಇರಿ, ನನ್ಗೆ ಸ್ವಲ್ಪ ಕೆಲಸ ಇದೆ. ಅಯ್ಯೋ ಕೂತ್ಕೊಳ್ಳೆ. ಅಂಕಲ್ ನಿಮ್ಮಿಬ್ರು ಮಧ್ಯೆ ಕೂತ್ಕೊಂಡು ನಾನೇನ್ ಮಾಡ್ಲಿ? ನಾವಿಬ್ರು ಲವರ್ಸು. ಅಲ್ಲಪ್ಪ, ನಾವಿಬ್ರು ಏನು ಲವರ್ಸ? ನಿನ್ ಮಧ್ಯೆ ಎದ್ದೋಗಕ್ಕೆ ನಾವಿಬ್ರು ಬೀಗ್ತೀವ್ರು ಅಷ್ಟೇಯ. ಏನಂತೀರ ಬೀಗ್ತೀವ್ರೆ? ಅದ್ರಲ್ಲಿ ಅನ್ನೋದೇನಿದೆ, ದಿಟ್ಟನೆ ಅಲ್ವಾ? ಹಾ, ಮೊದ್ಲು ಹೇಳಿದ್ದೆ ದಿಟ್ಟಾಗಿದ್ರೆ ಚೆನ್ನಾಗಿರ್ತಿತ್ತು. ಅಲ್ಲ, ಯಾವಾಗಲೂ ಸತ್ಯನೇ ಅಲ್ವಾ ಹೇಳೋದು? ಅದೇ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂದೆ ಅಷ್ಟೇಯ. ಅಂಕಲ್ ನೀವು ಮಾತಾಡ್ತಾ ಇರಿ, ನಾನು ಕಾಫಿ ಮಾಡ್ಕೊಂಡು ಕೂತ್ಕೊಳ್ಳಪ್ಪ. ಹೆಂಗಿದ್ದೀರಾ ಬೀಗ್ತೀವ್ರೆ? ಎಲ್ಲ ಚೆನ್ನಾನ? ಅಲ್ಲ ಬೀಗ್ರೆ, ನನ್ ಮಗನ್ ಮೇಲೆ ಇರೋ ಕೋಪಕ್ಕೆ ನಿಮ್ ಮಗಳು ನೋಡಕ್ ನೀವು ಬರ್ಲಿಲ್ಲ, ಇದು ಸರಿನಾ? ಅಂಕಲ್ ನೀವು ಮಾತಾಡ್ತಾ ಇರಿ, ನನಗೆ ನಿಂಬೆಹಣ್ಣಿ ಶರ್ಬತ್ ಮಾಡ್ಕೊಂಡು ಕೂತ್ಕೊಳ್ಳೆ. ಸರ್ಬತ್ತು ಗಿರ್ಬತ್ತು ಏನು ಬೇಡ, ರಾತ್ರಿಗೆಲ್ಲ ಅರೇಂಜ್ ಮಾಡ್ಕೊಂಡ್ರೆ ಆಯ್ತು. ಬೀಗ್ತೀವ್ರೆ, ನಿಮ್ಮ ಮೇಲೆ ನಾನು ಯಾವ ಕೋಪನೂ ಇಲ್ಲ. ಚೆಡ್ಡಿ ನನ್ನ ಮಗ ಒಂಚೂರು ರೆಸ್ಪೆಕ್ಟ್ ಕೊಟ್ಬಿಟ್ಟು ಒಳಗಡೆ ಬನ್ನಿ ಮಾವ ಅಂತ ಕರೆದ್ಬಿಟ್ಟಿದ್ರೆ ಜಂಪ್ ಮಾಡ್ಕೊಂಡು ಬಂದ್ಬಿಡ್ತಿದ್ದೆ. ಮತ್ತೆ ಅವ್ರನ್ನ ಕರಿಬೇಕಿತ್ತು. ಎಷ್ಟು ಸಲ ಅಂತ ಕರೀಲಿ ಮಧುರ ಅವ್ರೆ, ಆ ವೈನ್ಗ ಹಿರಿಯವನ ಅಹಂಕಾರ ಜಾಸ್ತಿ. ಗೌಡ್ರೆ, ದೊಡ್ಡವ್ರ ಬಗ್ಗೆ ಹಾಗೆಲ್ಲ ಮಾತಾಡ್ಬಾರ್ದು. ಅವರು ಚಿಕ್ಕವ್ರ ಮುಂದೆ ಹಂಗೆಲ್ಲ ಮಾತಾಡೋದು ತಪ್ಪಲ್ವಾ? ಅವ್ರ ಜೊತೆ ಸೇರ್ಕೊಂಡು ನೀವು ಹಠ ಮಾಡ್ತಿದ್ರೆ ಪಾಪ ಪುಟ್ಮಲ್ಲಿ ಅವ್ರು ಬೇಜಾರಾಗಲ್ವಾ? ಅಟ್ಲೀಸ್ಟ್ ಪುಟ್ಮಲ್ಲಿ ಅವ್ರನ್ನ ನಮ್ಮನೆ ಕಳ್ಸಿ ಅವ್ರ ಜೊತೆ ಮಾತಾಡಿಸ್ಬೇಕಿತ್ತು, ಆಗ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿರೋದು. ಮಧುರ ಅವ್ರೆ, ನಾನು ಅವ್ರಿಗೆ ಬೇಜಾರು ಮಾಡ್ಬೇಕು ಅಂತ ಹಿಂಗೆಲ್ಲ ಮಾಡ್ತಾ ಇಲ್ಲ. ಪಾಪ ಪುಟ್ಮಲ್ಲಿಗ ಮೆಟ್ಲು ಹತ್ತಿ ಇಳಿದು ಸುಸ್ತಾಯ್ತದಲ್ಲ, ಅದಕ್ಕೆ ಅಲ್ಲಿ ಕಳಿಸ್ತಾ ಇಲ್ಲ. ಏನೂ ಆಗ್ತಿರ್ಲಿಲ್ಲ, ಡೌ ಮಾಡ್ತಾವನೆ. ಅವನ ಜೊತೆ ಆಡ್ಕೊಂಡು ನೀವು ಹಠ ಸಾಧಿಸಿದ್ರಿ ಹೆಂಗ? ನೋಡಿ ಬೀಗ್ರೆ, ಹಿರಿಯ ನಾನು ಅವನ ಕಾಲು ಬಿದ್ದು ಕ್ಷಮೆ ಕೇಳೋದು ಸರಿ ಅನ್ನಿಸ್ತದ ನಿಮ್ಗೆ? ಇಲ್ಲ. ಹಂಗ ಅನ್ಸಿದ್ರೆ ಹೇಳಿ, ಈಗಲೇ ಅವನ ಕಾಲು ಬಿದ್ದು ಕ್ಷಮೆ ಕೇಳಿ ಒಳಗಡೆ ಬಂದ್ಬಿಡ್ತೀನಿ. ನೀವ್ ಹೇಳೋದು ಒಂದ್ ರೀತಿ ಸರಿ ಇದೆ ಗೌಡ್ರೆ. ಅದಕ್ಕೆ ತಾನೇ ನಾ ಹಂಗೆ ಮಾಡಿದ್ದು. ಆದ್ರೂ ಅವ್ರು ನಿಮ್ ಮನೆ ಬಾಗ್ಲ ತನಕ ಬಂದಾಗ ನೀವು ಕಾಂಪ್ರಮೈಸ್ ಆಗ್ಬೋದಿತ್ತಲ್ವಾ? ಆಗಕ್ ನಂದು ಏನು ಅಭ್ಯಂತರನಿಲ್ಲ ಮಧುರ ಅವ್ರೆ. ಆದ್ರೆ ಬಸ್ರಿ ಆಗಿರೋ ಮಗಳನ್ನ ಹೊಟ್ಟಿ ಬಾಗ್ಲಲ್ಲೇ ನಿಂತ್ಕೊಂಡು ಮಾತಾಡ್ಸ್ಕೊಂಡು ಹೋದ್ರೆ ನೋಡು ಜನ ನಮ್ಮ ಮಾವನ ಬಗ್ಗೆ ತಪ್ಪು ತಿಳ್ಕೊತೀರಿ ನೀವು ಹೇಳಿ. ಅದೆಲ್ಲ ಬರೀ ಸುಳ್ಳು. ಅವ್ನು ಹಿಂಗೆ ಸುಳ್ಳು ಹೇಳೋದಕ್ಕೆ ನಂಗೆ ಮೈಯೆಲ್ಲ ಉರಿತದೆ. ಅಂಕಲ್ ನೀವೇನು ಉರ್ಸ್ಕೊಳಕ್ ಹೋಗ್ಬೇಡಿ, ಆಂಟಿನ ಏನಾದ್ರು ಮಾಡ್ತಾರೆ. ಹ್ಞೂ ಬೀಗ್ರೆ, ನಿಮ್ಗೆ ಇಷ್ಟೆಲ್ಲ ಅವಮಾನ ಆಗದ ಅಂದ್ರೆ ನೀವು ಬರೋಕ್ ಹೋಗ್ಬೇಡಿ. ಆ ದನಕಾಯನ ಬುದ್ಧಿ ಹೇಳಿ ನಿಮ್ ತವ ಕ್ಷಮೆ ಕೇಳಂಗ್ ಮಾಡ್ತೀನಿ. ಹಂಗೆ ಮಾಡಿ ಆಮೇಲೆ ಬರೋ ಯೋಚನೆ ಮಾಡ್ತೀನಿ. ಇದರಲ್ಲಿ ಯೋಚನೆ ಮಾಡೋದು ಯಾನಿದ್ದು ಮಧುರ ಅವ್ರೆ? ಅವ್ರಿಗೆ ಅವ್ರ ಪ್ರತಿಷ್ಠೆ ಎಷ್ಟು ಮುಖ್ಯನೋ ನನಗೂ ಅಷ್ಟೇ. ನನ್ನ ಪುಟ್ಮಲ್ಲಿ ಹೊಟ್ಟೆ ಒಳಗಿರೋ ನನ್ನ ವಂಶದ ಕುಡಿ, ಅವಳ ಆರೋಗ್ಯ ಅಷ್ಟೇ ಮುಖ್ಯ. ಹೌದು ಗೌಡ್ರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ನಾವನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀವೋ ಮುಂದೆ ತಾಯಿ ಮಗು ಅಷ್ಟೇ ಚೆನ್ನಾಗಿರ್ತಾರೆ. ನೀವೇನು ಯೋಚನೆ ಮಾಡ್ಬೇಡಿ, ನಾನು ಅಂಕಲ್ಗೆ ಬುದ್ಧಿ ಹೇಳ್ತೀನಿ. ಇದಕ್ಕೆ ನೀವು ನನಗೆ ಇಷ್ಟ ಆಗೋದು ಅಂದ್ರೆ ಇದನ್ನೆಲ್ಲ ನೀವು ಚಂದಾಗಿ ಮಾಡ್ತಿದ್ದಾರೆ ಏನ್ದಿ? ಸರಿ ಗೌಡ್ರೆ, ಪುಟ್ಮಲ್ಲಿ ರೆಸ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದೀರಾ, ನಾನು ಆಮೇಲೆ ಬರ್ತೀನಿ. ಬರ್ಲಾ? ಬರೋದು ಬಂದಿದ್ದಾರಿ, ಒಂದ್ ಮುತ್ತು ಕೊಟ್ಟೋಗ್ಬಾರ್ದಾ? ಒಂದ್ ಮಾತು ಕೊಟ್ಟೋಗ್ಬಾರ್ದಾ ಅಂದಿ? ಏನಂತ ಮಾತು ಕೊಡ್ಲಿ? ಅದೇ ನಮ್ಮ ಸೆಂಚುರಿ ಗೌಡ್ರು ನಮ್ಮ ಮಟ್ಟಿ ಒಳಗ್ ಬರಂಗ್ ಮಾಡಿ ಅಂತ. ದೊಡ್ಡೋರ್ ವಿಷಯದಲ್ಲಿ ಹಾಗೆಲ್ಲ ಭರವಸೆ ಕೊಡಕ್ ಆಗಲ್ಲ ಗೌಡ್ರೆ. ನಾ ಹೇಳೋದ್ ಹೇಳ್ತೀನಿ, ನನ್ ಮಾತ್ ಕೇಳಿ ಬಂದ್ರೆ ಬರ್ಲಿ, ಇಲ್ಲ ಅಂದ್ರೆ ನೀವೇ ಅವ್ರ ಆಸೆ ಅಂತ ಕಾಲಕ್ಕೆ ಕ್ಷಮೆ ಕೇಳಿ. ಇದೇನಿದು?
ಮಾರ್ನಿಂಗ್ ಏನು ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಬಿಟ್ಟಿದ್ದೀರಲ್ಲ. ನಿಮ್ಮ ಮಾವಳಿಯನ್ ಸಮಸ್ಯೆ ಕೇಳಿ ಕೇಳಿ ತಲೆ ಕೆಟ್ಟೋಗ್ಬಿಟ್ಟಿದೆ. ಅದಕ್ಕೆ ಮದುವೆ ಇಲ್ದಿರೋ ಟೈಮ್ ನೋಡಿ ಎಣ್ಣೆ ತರಿಸ್ಬಿಟ್ಟಿದ್ದೀನಿ. ನನಗೂ ಅಷ್ಟೇ ತಾತ, ನಿಮ್ಮ ಸಮಸ್ಯೆ ನೋಡಿ ನೋಡಿ ಮಂಡೆ ಕೆಟ್ಟೋಗಿದೆ. ನಿನಗೆ ಬಿಡು 24 ಗಂಟೆ ಮಂಡೆ ಕೆಟ್ಟೋಗಿರುತ್ತೆ. ಆದರೂ ಇಷ್ಟು ಬೇಗ ಕುಡಿಯೋದು 50-50 ಕರೆಕ್ಟ್ ಅನ್ಸುತ್ತೆ. ಅಂಕಲ್, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಈ ಎಣ್ಣೆ ತರಿಸಿರೋದು ನಿಮಗಲ್ಲ, ನಮ್ಮಿಬ್ಬರಿಗೆ ಮಾತ್ರ. ನಿಮ್ಮನ್ನ ಕರೆಯೋದು ಇಲ್ಲ, ನೀವು ಬರೋಕ್ಕೂ ಹೋಗ್ಬೇಡಿ. ನೀವು ಕುಡಿತಾ ಇದ್ರೆ ನಾನು ನೋಡ್ತಾ ಕೂತಿಲ್ಲ. ಉಪ್ಪಿನಕಾಯಿ ಸಪ್ಲೈ ಮಾಡಿಲ್ಲ. ಐ ಲೈಕ್ ಇಟ್. ಏಯ್, ಉಪ್ಪಿನಕಾಯಿ ಸಪ್ಲೈ ಮಾಡೋದಕ್ಕೆ ನಾನೇನು ಸಪ್ಲೈಯರ್ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಸಪ್ಲೈಯರ್ ಅಂತ ಹೇಳಲಿಲ್ಲ ತಾತ, ಸುಮ್ಮನೆ ಕೂತುಕೊಂಡು ಮೂಸುವ ಬದಲು ನಮಗೆ ಕುಡಿಯೋರಿಗೆ ಸ್ವಲ್ಪ ಸಪ್ಲೈ ಮಾಡ್ತೀನಿ, ನಿಮಗೆ ಪುಣ್ಯ ಬರ್ತದೆ ಅಂತ. ಆ ಕೆಲಸ ನೀನು ಮಾಡು, ನಾನು ಜಾನಿ ಕುಡಿತಾ ಕೂತ್ಕೋತೀನಿ. ಎಂತ ಮಾತು. ಆದ್ರೂ ಅಂಕಲ್, ಪುಟ್ಟಮಲ್ಲಿಯವ್ರನ್ನ ಗೌಡ್ರಿಗೆ ಕೊಡಬಾರ್ದಿತ್ತು. ಅದು ಕೊಟ್ಮೇಲೇನಪ್ಪ ನನಗೂ ಗೊತ್ತಾಗಿದ್ದು. ಓ ಭಯ್ಯ, ರಿಂಗ್ ಮಾಸ್ಟರ್ಗೆ ಪುಟ್ಟಕ್ಕನನ್ನು ಕೊಟ್ಟು ಆಗಿದೆ, ಪುಟ್ಟಕ್ಕ ಪ್ರೆಗ್ನೆಂಟ್ ಆಗೂ ಆಗಿದೆ. ಈಗ ಎಂತದಕ್ಕೆ ಮಾತು? ಇಲ್ಲ ಇರಾಕಿ, ಬೇಕಿದ್ರೆ ನಿನ್ಗೊಂದು ಪೆಗ್ ಜಾಸ್ತಿ ಕೊಡ್ತೀನಿ ಕಣೋ. ಇನ್ನೊಂದ್ಸಲ ಪುಟ್ಟಮಲ್ಲಿಯವ್ರು ಪ್ರೆಗ್ನೆಂಟ್ ಅಂತ ಮಾತ್ರ ಹೇಳ್ಬೇಡ ಕಣೋ. ಸರಿ, ಗರ್ಭವತಿ ಅನ್ಲ. ಇಲ್ಲ ಇರಾಕಿ, ನೀನೇನು ಮಾತಾಡ್ಬೇಡ, ಸುಮ್ಮನೆ ಕೂತ್ಕೊಂಡ್ಬಿಡು. ಪಟಾಪಟಿ ಚಡ್ಡಿನವನು ಮಾವನಿಗೆ 3 ಕಾಸಿನ ಬೆಲೆ ಕೊಡ. ಅಂತೂ ಗೌಡ್ರು ನಿಮಗೆ ಮರ್ಯಾದೆ ಇಲ್ಲ ಅಂತ ಪ್ರೂವ್ ಮಾಡ್ತಿದ್ದಾರೆ. ನನ್ನ ಮರ್ಯಾದೆ ಏನು ಅನ್ನೋದನ್ನ ಬಾಟ್ಲಾಗಿ ಪ್ರೂವ್ ಮಾಡ್ತೀನಿ. ಅಪ್ಪ ಆಯ್ತವ್ನಿ ಹೊಸಿ ಮರ್ಯಾದೆ ಕೊಟ್ಟು ನಡ್ಕೊಳ್ಳೋದು ಕಲ್ತ್ಕ. ಇದಕ್ಕೆ ಮಾಡ್ಗಾರ ಹೇಳ್ಕೊಂಬಂದ ಅದೇನು ಅಂತ ಹೇಳಕ್ ಕೇಳ್ಕೊಂಬಂದಿ. ಹೇಳು. ಅಲ್ಲ ಕೂಡ ಸಂಬಂಧಗಳು ಬೆಳಿಬೇಕಂದ್ರೆ ಯಾರಾದ್ರೊಬ್ರು ಸೋಲ್ಬೇಕು. ಅಂತದ್ರಲ್ಲಿ ಬೀಗರ ಮೇಲೆ ಹಗೆ ಸಾಕ್ಸಿಯಾ? ಅವ ಇದ್ರಲ್ಲಿ ನನ್ನ ತಪ್ಪೇನವ ಇದ್ದದು. ಆ ಸೆಂಚುರಿ ಗೌಡ್ರನ್ನ ನಮ್ಮ ಮಟ್ಟಿಗೆ ಬರಬೇಡ ಅಂತ ಬಾಗಲ ಹಾಕೊಂಡಿದ್ದಾನ. ನಾನು ಬನ್ನಿ 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 ಅಂತೀನಿ, ಅವರು ಬರಲ್ಲ ಅಂತಾರೆ. ಇದಕ್ಕೆ ನಾ ಏನ್ ಮಾಡಕ್ಕದ್ದು? ಮೆಲ್ಲ ಮಾತಾಡ್ಕೊಡ. ಬೀಗರು ಬಂದು 3 ದಿನ ಆದ್ರೂ ಪುಟ್ಮಲ್ಲಿ ಗೊತ್ತಿಲ್ಲ. ಈ ವಿಷಯ ನನ್ ಕೂಸು ಗೊತ್ತಾದ್ರೆ ಬೇಜಾರ್ ಮಾಡ್ಕೊಳಕ್ಕಿಲ್ವಾ? ಕೂಸು ಬಂದವ್ರೆ. ಅಯ್ಯೋ, ಮತ್ತೆ ಯಾಕೆ ನೀವು ನಂಗೆ ಹೇಳಲಿಲ್ಲ? ಆಮೇಲೆ ಪುಟ್ಮಲಿ, ಇದ್ರಲ್ಲಿ ನಮ್ಮ ತಪ್ಪು ಆನು ಇಲ್ಲ ಕಮ್ಮೆ. ನಿಮ್ ಡ್ಯಾಡುಗ ನನ್ನ ಮೇಲೆ ಕೋಪಕ್ಕ ನಮ್ಮ ಮಟ್ಟಿಗೆ ಬರ್ಲಿಲ್ಲ, ಅವ್ರೇ ಆಚೆ ನಿಂತ್ಕೊಂಡು ನಿನ್ನ ಕರೆ ಅಂತಿದ್ರು. ನೀನ್ ಬೇರೆ ಸುಸ್ತು ಅಂತ ಮಲ್ಗಿದ್ಯಲ್ಲ, ಈ ನೆಪದಲ್ಲಾದ್ರೂ ಬೀಗರು ಅಟ್ಟಿಗೆ ಬರ್ಲಿ ಅಂತ ನಾವೇ ಅವ್ರನ್ನ ಕರೆದ್ವಿ. ಆದ್ರೂ ಅವ್ರು ಬರ್ಲಿಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ನಮ್ ಡ್ಯಾಡು ನೋಡ್ಲೇಬೇಕು. ನೀನೇನು ಬೇಜಾರ್ ಮಾಡ್ಕೋಬೇಡ ಕೂಸು. ನಿಮ್ ಡ್ಯಾಡು ಆ 4 ಅಟ್ಟಿಲವ್ರೆ. ಅಂದ್ರೆ ಈಗಲೇ ಹೋಗಿ ನಮ್ ಡ್ಯಾಡು ಮಾತಾಡ್ಸ್ಕೊ ಬರ್ತೀನಿ. ನೀನ್ ಒಬ್ಳೆ ಹೋಗ್ಬೇಡ ಕೂಸು. ಲೇ ದನಕಾಯವನೆ, ನೀನು ನನ್ನ ಕೂಸು ಜೊತೆ ಹೋಗಿ ಬೀಗರ್ತಾವ್ ಕ್ಷಮೆ ಕೇಳಿ ಅವ್ರನ್ನ ಅಟ್ಟಿ ಕರ್ಕೊಂಬ. ಜೀವನದಲ್ಲಿ ಗೆದ್ದೆ ಅನ್ಕಂಡು ಆ ಸೆಂಚುರಿ ಗೌಡನ ಮುಂದೆ ಸೋಲಂಗಾಗ್ಬಿಡ್ತು. ತೊಂದ್ರೆ ಇಲ್ಲ, ಬೊಮ್ಮೆ ಹೋಗ. ನಿಧಾನ ಕಮ್ಮೆ. ನಮ್ ಡ್ಯಾಡು ನಿಮ್ ಮಟ್ಟಿಲಿದ್ದಾರಂತ ಕರೆ ನಿಮ್ ಮಾತಾಡ್ತೀನಿ. ಪುಟ್ಮಲ್ಲಿ ಅವ್ರೆ, ನಿಮ್ ಡಾಡು ಬಾಡಿ ಆಗಾಯ್ತು. ಅಯ್ಯೋ, ನಮ್ ಸೆಂಚುರಿ ಗೌಡ್ರು ಹೋಗ್ಬಿಟ್ರ. ಅಯ್ಯಪ್ಪ, ನಮ್ ಸೆಂಚುರಿ ಗೌಡ್ರು ಹೋಗ್ಬಿಟ್ರು. ಬರ್ರಪ್ಪ, ಬಂದ್ರು. ಮಗನ ಮಕ ನೋಡ್ದೆ ಹೋಗ್ಬಿಟ್ಟಲ್ಲಪ್ಪ. ಹಾಗೆ ದಂಡ ಪಟ್ಟಿರ್ತದೆ. ನಿಮ್ಮ ಅಪ್ಪ ಸತ್ತೋಗಿರ್ಬೇಕಾದ್ರೆ ಅಪ್ಪಸ್ವರ ನುಡಿದೆ, ನಾದಸ್ವರ ನುಡ್ಸಕ್ಕದ್ದಮ್ಮೆ. ಗೌಡ್ರನ್ನ ಹೇಳೋ ಸ್ವಲ್ಪ ಕೇಳಿಸ್ಕೊಳ್ಳಿ. ನಾ ಇರೋದೇ ನೀವು ಹೇಳೋದನ್ನ ಕೇಳಕ್ಕ ಕಣಿವಳಿ. ಪುಟ್ಮಲ್ಲಿ ಅವ್ರನ್ನ ನೋಡಕ್ ಬರ್ಲಿಲ್ಲ ಅನ್ನೋ ಬೇಜಾರಿಗೆ ರಾತ್ರಿ ಪೂರ್ತಿ ಕುಡ್ದು ಬಾಡಿ ತರ ಬಿದ್ದಿದ್ದಾರೆ ಅಂದೆ. ಅಲ್ಲಿ ನೋಡಿ. ಸತ್ತೋಗ್ಬಿಟ್ರಲ್ಲ ಅಂತ ಖುಷಿ ಪಡ್ತಿದ್ದಿ, ಇನ್ನು ಬದುಕೊಂಬಿಟ್ಟಾರೆ. ಅಲ್ಲ ಕಮ್ಮೆ ಪುಟ್ಮಲಿ, ನಿಮ್ಮಪ್ಪನ ಜೊತೆಗೆ ಇವ್ರಿಬ್ರು ಯಾಕೆ ಕುಡ್ಕೊಂಡ್ ಬಿದ್ದಿದ್ದರು? ಮಾಡಕ್ ಬೇರೆ ಕೆಲ್ಸ ಇಲ್ವಲ್ಲ, ಕೋತಿ ತಾನ್ ಕೆಡೋದಲ್ದೆ ವನನೆಲ್ಲ ಕೆಡ್ಸಿದೆ. ಅಂದೆ ಇನ್ನೇನ್ ಮಾಡ್ರಿ ನಮ್ಮೆ? ಅಟ್ಟಿಗೆ ಬಂದು ಮಗಳನ್ನ ನೋಡ್ಕೊಂಡು ಹೋಗಿ ಅಂದ್ರೆ ನಮ್ಮಟ್ಟಿಗೆ ಕಾಲಿಟ್ರೆ ಮರ್ಯಾದೆ ಹೋಯ್ತದೆ ಅಂದ್ಬಿಟ್ಟು ನೆಕ್ಕಂಡ್ ಬಂದ್ರು. ಈಗ ಕುಡ್ಕೊಂಡ್ ಬಿದ್ದಾರಲ್ಲ, ಮರ್ಯಾದೆ ಹೋಗಲ್ವಾ? ಹೌದು ಪುಟ್ಮಲ್ಲಿ ಅವ್ರೆ, ದೊಡ್ಡವರೇ ಇಷ್ಟು, ಬೇರೆಯವ್ರಿಗೆ ಏನೇ ತೊಂದ್ರೆ ಆಗ್ಲಿ ನಾವ್ ಹೇಳಿದ್ ಮಾತ್ರ ಆಗ್ಬೇಕು. ಏನು ಯೂಸ್ ಇಲ್ಲ, ಅವನ್ನ ಎಬ್ಸಕ್ಕೆ ತುಂಬಾ ಸರ್ಕಸ್ ಮಾಡ್ದೆ, ಹೇಳ್ತಾನೆ ಇಲ್ಲ. ಹಂಗಾರೆ 3 ಜನನ ತಗೊಂಡೋಗಿ ಸರ್ಕಸ್ ಕಂಪ್ನಿಗೆ ಸೇರ್ಸ್ಬಿಡಿ, 4 ಕಾಸಾರು ಸಂಪಾದನೆ ಆಯ್ತದೆ. ಆಮೇಲೆ ಪುಟ್ಮಲಿ, ಕುಡ್ಕರ ಬಗ್ಗೆ ಬೇಜಾರು ಮಾಡ್ಕೊಂಡು ನಿನ್ನ ಮನಸ್ಸನ್ನ ಯಾಕಮ್ಮೆ ನಿನ್ನ ವಹಿಸ್ಕೊಂಡ? ಹೌದು ಪುಟ್ಮಲ್ಲಿ ಅವ್ರೆ, ಇದ್ರ ಬಗ್ಗೆ ನೀವೇನು ತಲೆ ಕೆಡ್ಸ್ಕೊಬೇಡಿ. ಆರಾಮಾಗಿ ಮನೆಗೆ ಹೋಗಿ ರೆಸ್ಟ್ ಮಾಡಿ. ನೋಡ್ಬೇಕು ಅನ್ಸಿದ್ರೆ ಅವರೇ ಬರ್ತಾರೆ.
ಇದಕ್ಕೆ ನೀವು ನನಗೆ ಇಷ್ಟ ಆಗೋದು ಅಂದ್ರೆ ಪರಿಸ್ಥಿತಿನ ಚಂದಾಗ ಅರ್ಥ ಮಾಡಿಸ್ತಿದ್ದೀರಿ ಎಂದಿ. ಆಮೇಲೆ ಪುಟ್ಮಲಿ ಮರ್ಯಾದೆ ಬಿಟ್ಬಿಟ್ಟು ನಿಮ್ಮ ಅಪ್ಪನ ನೋಡಕ್ ಹೋದಯ, ಇಲ್ಲ ಮರ್ಯಾದೆ ಕೊಟ್ಟು ಪ್ರೀತಿ ಇಟ್ಟು ನಮ್ಮ ಮಟ್ಟಿಗೆ ಹೋದಯ? ಒಟ್ಟಿಗೆ ಹೋಯ್ತೀನಿ. ಹೋಗು. ಆಮೇಲೆ ಪುಟ್ಮಲಿ ಹುಷಾರು ಕಮ್ಮೆ, ಮರಿಗೌಡ ಹುಷಾರು. ಮಧುರ ಅವ್ರೆ ಬರ್ಲ್ಯಾ ಅಂದ್ರೆ ಅಟ್ಟಿಗೆ ಹೋಗ್ಬಿಟ್ಟು ಬರ್ಲಿ ಅಂದಿ. ಹೋಗ್ಬಿಟ್ ಬನ್ನಿ. ಎಷ್ಟೊತ್ತಿಗೆ ಬರ್ಲಿ? ಹೋಗ್ಬಿಟ್ಟು ಬನ್ನಿ ಅಂದ್ರಲ್ಲ, ಎಷ್ಟೊತ್ತಿಗೆ ಬರ್ಲಿ ಅಂದಿ. ಇಲ್ಲಿಂದ ತೊಲ್ಗಿ ಅಂದೆ. ತೊಂದರೆ ಇಲ್ಲ, ಬೆಲ್ಲ ಕೊಡ್ಲೆ? ಪುಟ್ಮಲ್ಲಿ ಪುಟ್ಮಲ್ಲಿ ಓಹೋ ಬರಬೇಕು ಸೆಂಚುರಿ ಗೌಡ್ರು. ಏನ ಕುಡಿಯಕ್ಕೆ ಎಣ್ಣೆ ನಂಚ್ಕಲಕ್ಕೆ ಉಪ್ಪಿನಕಾಯಿ ತಂದು ಕೊಡ್ಲ್ಯಾ? ಏ ಪಟಾಪಟಿ ಚಡ್ಡಿ, ಅದನ್ನ ಹಾಕಂಡ್ರೆ ಮಾನ ಉಳಿಯೋದು. ಅದು ನಿನ್ನತ್ರ ತಿಳ್ಕೊಬೇಕಾಗಿಲ್ಲ. ನನ್ನ ಮಗಳನ್ನ ಕರಿ. ಅವಳಗ ನಿಮ್ ಮುಖ ನೋಡಕ್ ಇಷ್ಟ ಇಲ್ವಂತೆ. ಅದನ್ನ ಅವಳೇ ಬಂದು ಹೇಳಿ. ಅವಳು ಹೇಳಿದ್ರು ಅಷ್ಟೇ, ಅವಳ ಗಂಡ ಶ್ರೀರಾಮಚಂದ್ರ ಗೌಡ ಹೇಳಿದ್ರು ಅಷ್ಟೇ. ಖುದ್ದಾಗಿ ಅವಳೇ ಹೇಳೋಳೆ ಕುಡ್ಕುರ್ನ ಅಟ್ಟಿ ಒಳಕ್ ಬಿಡ್ಬೇಡ ಅಂತ. ಕೋಪ ನೆತ್ತಿಗೆ ಏರ್ಸ್ಬೇಡ. ಏರ್ಸಿದ್ರೆ ಏನ್ ಮಾಡ್ರಿ? ಇನ್ನೊಂದ್ ಬಾಟ್ಲಿ ಏರ್ಸ್ಕೊಂಬಂದು ಕೂಗಾಡ್ರಿಯಾ? ಕೂಗಾಡಿ ನಮ್ಮಪ್ಪನ ಮನೆ ಗಂಟೆ ಹೋಗ್ಬೇಕು. ಏ ಪಟಾಪಟಿ ಚಡ್ಡಿ, ಅದ್ ಹಾಕಂಡ್ರೆ ಮಾನ ಉಳಿಯೋದು. ನೋಡ, ನಿನ್ನೆ ರಾತ್ರಿ ಯಾವುದೋ ಟೆನ್ಷನ್ ಅಲ್ಲಿ ಒಂಚೂರು ಜಾಸ್ತಿ ಹಾಕೊಂಡ್ಬಿಟ್ಟಿದ್ವಿ. ಆಗ ನನ್ನ ಮಗಳು ಬಂದು ನೋಡೋಳೆ. ಅದಕ್ಕೆ ಕ್ಷಮೆ ಕೇಳೋಣ ಅಂತ ಮರ್ಯಾದೆ ಬಿಟ್ಟು ನಿನ್ ಮನೆ ಬಾಗಿಲಿಗೆ ಬಂದೀವ್ನಿ. ಕರಿ ಅವಳನ್ನ. ಇರೋ ಮರ್ಯಾದಿನೆಲ್ಲ ರಾತ್ರಿನೇ ಬಿಟ್ಟಿದಾರಿ. ಇನ್ಯಾವ ಮರ್ಯಾದೆ ಇದ್ದದು ಅಂತ ಬುಡಾಕ್ ಬಂದಿದ್ದಾರಿ. ಏನಂದೆ? ಏನೋ ಒಂದ್ ಅಂದಿ. ಏಯ್, ನಿನ್ನ ಹತ್ರ ನಂದೇನ್ ಮಾತಾ? ಕರೆಯೋ ನನ್ನ ಮಗಳನ್ನ. ಅಯ್ಯೋ ಶಿವನಿ. ಆಮೇಲೆ ಪುಟ್ಮಲಿ ನಿಮ್ ಸೆಂಚುರಿ ಗೌಡ್ರಿಗೆ ಎಷ್ಟು ಹೇಳೋರು ಕೇಳ್ತಾ ಇಲ್ಲ. ಅದೇನ ನೀನೇ ಬಂದು ಹೇಳ್ಬಿಡಮ್ಮೆ. ಸೆಂಚುರಿ ಗೌಡ್ರೆ ಕೆಂಪಾಲ್ ಬಂತು, ಮಕ್ಕ ಮಂಗಳಾರತಿ ಆಯ್ತಾ? ಕೆಂಪಾಲ್ ಬಂದ್ಬಿಟ್ರೆ ನನ್ನ ಮಕ ನೋಡಕ್ಕಿಲ್ಲ ಅಂತಾನ? ಅದಕ್ಕೆ ಹೇಳೋದು ಬುದ್ಧಿ ಇಲ್ದಿರ ತಲಗ ಹೆಲ್ಮೆಟ್ ಹಾಕಬೇಡಿ ಅಂತ. ನೋಡಿ ಅವ ಬಸ್ರಿ ಅಲ್ವಾ, ಅದಕ್ಕೆ ಮೆಟ್ಲತ್ತ ಇಳಿದ್ರೆ ಸುಸ್ತಾಯ್ತದೆ. ನೀವು ಒಳಗಿದ್ಕಂಡೆ ಇಷ್ಟ ಆದ್ರೆ ಹಸಿರು ಬಾಲೇಸಿ, ಇಷ್ಟ ಆಗ್ಲಿಲ್ಲ ಅಂದ್ರೆ ಕೆಂಪು ಬಾಲೇಸಿ ಅಂತ ಹೇಳು ಉಟ್ ಬಂದಿದ್ದಿ. ನನ್ನನ್ನು ಕ್ಷಮಿಸೋದಿಲ್ವಂತ? ಆಮೇಲೆ ಪುಟ್ಮಲಿ ನಿಮ್ ಡ್ಯಾಡನ್ನ ಕ್ಷಮಿಸಲ್ವಮ್ಮೆ? ಕ್ಷಮಿಸಲ್ವಂತೆ. ಏ, ಈ ಡ್ಯಾಡು ಮೇಲೆ ಪ್ರೀತಿ ಇಲ್ವಂತ? ಆಮೇಲೆ ಪುಟ್ಮಲಿ ನಿಮ್ ಡ್ಯಾಡು 3ನೇ ಪ್ರಶ್ನೆಗೆ ಉತ್ತರ ಏನಮ್ಮೆ? ಅರ್ಥ ಆಯ್ತಾ? ನನ್ನ ಮಗಳು ಹೆಂಗ್ ಹೇಳಿದ್ಮೇಲೆ ಈ ಬೆಂಗಳೂರು ಬಿಟ್ಟು ಹೊಂಟೋಯ್ತೀನಿ. ಇನ್ ಯಾವತ್ತೂ ಈ ಮನೆ ಕಡೆ ಬರಕ್ಕಿಲ್ಲ. ಆಮೇಲೆ ಪುಟ್ಮಲಿ ಇದಕ್ಕೆ ಆನಂದಮ್ಮೆ ಹಸಿರು ಬಾಲ್ ಬಂತು. ಏನಿದತ್ತ? ಇಲ್ಲಿಂದ ತೊಲಗಿ ಅಂತ ಅರ್ಥ. ನನ್ನ ಜೀವ ಇರೋವರೆಗೂ ಈ ಮನೆ ಕಡೆ ಬರಕ್ಕಿಲ್ಲ. ಸತ್ ಮೇಲೆ ದಯ್ಯಾಗ ಬಂದ್ ಕಾಡಕ್ ಶುರು ಮಾಡ್ಬಿಟ್ಟಾರಿ. ಹಂಗೆ ಮಾಡ್ತೀನಿ. ಅಯ್ಯೋ ರಿಂಗ್ ಮಾಸ್ಟ್ರೆ, ನೀವು ಕೊಟ್ಟ 4 ಬಾಲು ಗುಡ್ಡು ಬಾಯ್ ಕೂಡ ಮೊದ್ಲು 3 ಕೆಂಪು, ಆಮೇಲೆ ಒಂದು ಹಸಿರು ಕರೆಕ್ಟಾಗಿ ಹಾಕ್ಬಿಟ್ಟೆ. ಆದ್ರೆ ಎಂತದಕ್ಕೆ ಹಾಕಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಗೊತ್ತಾಗೋದು ಬೇಡ. ಎಂತದಕ್ಕೆ? ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ದೆ ಇದ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ತಿಳ್ಕೊಂಡ್ರೆ ನಿನಗೂ ಕೆಡ್ತು, ನನಗೂ ಕೆಡ್ತು. ಐ ಲೈಕ್ ಇಟ್. ಹಾಗಾದ್ರೆ ನನಗೆ ತಿಳ್ಕೊಳ್ಬೇಕು. ಕ್ಯಾಚ್ ಕ್ಯಾಚ್. ನೀನೇನು ಬೇಜಾರು ಮಾಡ್ಕೋಬೇಡ ಕಣ್ಕೂಸು. ನಿನ್ ನೋಡಕ್ಕೆ ನಿಮ್ ಡ್ಯಾಡು ಬಂದೇ ಬರ್ತಾರೆ. ಹಂಗಂದ್ರಿಯಾ? ಬಾಬಣ್ಣ, ನಮ್ಮ ಅತ್ತೆ ಚರ್ಕೆ ಏನಾದ್ರು ನಮ್ ಡ್ಯಾಡು ಬಂದಿದ್ರ? ಸೆಂಚುರಿ ಗೌಡ್ರಿಗೆ ಕುಡಿದ್ನಾಶೆ ಇಳಿದಿಲ್ಲ ಅನ್ಸುತ್ತೆ, ಅದಕ್ಕೆ ಬಂದಿಲ್ಲ. ಬರ್ತಾರೆ ಬುಡಮ್ಮೆ. ಲೇ ದನಕಾಯನೆ, ನನ್ ಕೂಸು ಬೀಗರ ನೆನ್ಸ್ಕೊಂಡು ಸಾಣೆ ಬೇಜಾರಾಗವಳೆ. ಹೋಗ್ ಕರ್ಕೊಂಡ್ ಬರುಡ. ಅವಯ್ ಆ ಸೆಂಚುರಿ ಗೌಡ್ರು 3 ದಿನದಿಂದ ಆಟ ಬಿಡ್ತಾ ಇಲ್ಲ. ನೀನು ನನಗೆ ಹೇಳೋದು ಬಿಡ್ತಾ ಇಲ್ಲ. ನಿನ್ನ ಮಾತು ಕೇಳ್ಕೊಂಡು ಸೋಲ್ ಒಪ್ಕೊಂಡು ಅಲ್ಲಿ ಹೋಗಿದ್ದು ಆಯ್ತು, ಕುಡುಕುರು ಸಾಮ್ರಾಜ್ಯನೇ ನೋಡಿದ್ದು ಆಯ್ತು. ಅಲ್ಲಕವ ಮಗಳ ಮೇಲೆ ಪ್ರೀತಿ ಇದ್ರೆ ಬಂದೇ ಬರ್ತಾರೆ ಬಿಡು. ಗೆಂಡೆ ತಿಮ್ಮ, ನೀವು 3 ರೆಡ್ 1 ಗ್ರೀನ್ ಬಾಲ್ ಎಂತದಕ್ಕೆ ಬಿಸಾಡ್ಲಿಕ್ಕೆ ಹೇಳಿದ್ರಿ ಅಂತೇಳಿ ನನಗೆ ಅರ್ಥ ಆಯ್ತು. ಲೇ ದನಕಾಯವನೆ, ಇಬ್ರಿಗೂ ಮಾಡಕ್ಕೆ ಏನು ಕ್ಯಾಮೆ ಇಲ್ದೆ ಅದ್ ಯಾವ ಬಾಲ್ ಆಡಿದ್ರಿ? ಅದ್ಯಾನು ಇಲ್ಲ ಕಂಬಿಡವ, ಅದೊಂಥರ ಆಟ. ಬಾಬಣ್ಣ ಆ ವಿಷಯ ಮುಡಿ. ಆಗ್ಲೇ ರಾಕಿರಯ್ಯವರು ನಮ್ ಡ್ಯಾಡಿ ಜೊತೆ ಕುಡ್ದಿದ್ರಲ್ವಾ? ಪುಟ್ಟಕ್ಕ, ನಾನು ಕುಡಿದು ಬಿದ್ದದನ್ನ ನೀವು ಯಾವಾಗ ನೋಡಿದಿರಿ? ನೀವು ಕುಡ್ದು ಬಿದ್ದಿದ್ರಲ್ಲ, ಆಗ್ಲೇ ನೋಡ್ದೇನಿ. ನಿಮ್ ಡ್ಯಾಡು ಎಲ್ಲಿ? ಅವರು ನಿಮ್ಮ ಮನೆ ತನಕ ಬಂದಿದ್ರು ಮಾರ್ರೆ. ನಮ್ಮೊಟ್ಟಿಗೆ ಬಾಲ್ ಆಟ ಆಡಿದ್ರು ಹೋದ್ರು. ಲೇ ದನಕಾಯವನೆ, ಮತ್ತ ಅವಾಗ್ಲೇ ಕೇಳಿದ್ರೆ ಬಂದಿಲ್ಲ ಅಂದಿ? ಅವಯ್ ಆ ಸೆಂಚುರಿ ಗೌಡ್ರಿಗೆ ನನ್ನನ್ನು ಕಂಡ್ರೆ ಆಗಲ್ಲ ಅಂದ್ಮೇಲೆ ನಮ್ಮ ಮೊಟ್ಟಿ ತಗೊಂಡು ಬಂದು ಬಾಲ್ ಆಟ ಆಡ್ಕೊಂಡು ಹೆಂಗ್ ಹೋದರು? ಇವನ್ಗ ಕುಡಿದಿರೋದು ಇಳಿದಿಲ್ಲ ಅನ್ಸುತ್ತೆ, ಅದಕ್ಕೆ ಏನೇನೋ ಮಾತಾಡ್ತಾವನೆ. ರಿಂಗ್ ಮಾಸ್ಟ್ರೆ, ನನಗೆ ಆವಾಗ ಕುಡ್ದದ್ದು ಇಳ್ದಿರ್ಲಿಲ್ಲ. ಅದಕ್ಕೆ ನೀವು ಹೇಳಿದಾಗೆ 3 ರೆಡ್ 1 ಗ್ರೀನ್ ಬಾಲ್ ಎದ್ದೆ. ಆದ್ರೆ ಈಗ ಎಂತದಕ್ಕೆ ಹೆಸಲಿಗೆ ಹೇಳಿದ್ರೆ ಅಂತ ಹೇಳಿ ಅರ್ಥ ಆಯ್ತು. ರಾಕಿರಯ್ಯವ್ರೆ, ಅದೇನ್ ಹೇಳ್ಬೇಕು ಅಂತ ಇದ್ರ ನೆಟ್ಗೆ ನೋಡವು. ಅದೇ ಪುಟ್ಟಕ್ಕ, ನಿಮ್ಮ ಡ್ಯಾಡು ಬಂದಾಗ ರಿಂಗ್ ಮಾಸ್ಟ್ರು ಅವ್ರ ಈ ಮನೆಗೆ ಬರಬಾರ್ದಂತ 3 ರೆಡ್ 1 ಗ್ರೀನ್ ಬಾಲ್ ಎಸಲಿಕ್ಕೆ ಹೇಳಿದ್ರು. ನಾನು ಎದ್ದೆ, ಅವ್ರು ಹೋದ್ರು. ಯಾಕಂಗ್ ಮಾಡಿದ್ರಿ? ಈಗ್ಲೇ
ನೀನ್ ಯಾಕೆ ಕೂಸು ಉಪವಾಸ ಮಾಡೋದು? ನಾನು ಇವ್ನಿಗೆ ಉಗಿದು ಬುದ್ಧಿ ಹೇಳ್ತೀನಿ. ಉಗ್ದಿರಿಯೋ ಇಲ್ಲ ಬರ್ ತಕೊಂಡು ಇವ್ರ ಮುಖ ಕೆರ್ದಿರಿಯೋ ಅದೆಲ್ಲ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ನಮ್ ಡ್ಯಾಡು ನಮ್ಮ ಮಟ್ಟಿಗೆ ಬರ್ಬೇಕು ಅಷ್ಟೇ. ಲೇ ದನ ಕಾಯೋನೆ, ಅಟ್ಟಿಗೆ ಬಂದವ್ರನ್ನ ಯಾಕ್ಲಾ ಅವಮಾನ ಮಾಡಿ ಕಳಿಸ್ದೆ? ಅಬ್ಬಾಯ್ ಆ ಸೆಂಚುರಿ ಗೌಡ್ರು ನನಗೆ ಎಷ್ಟೊತ್ತ ಅವಮಾನ ಮಾಡಿರೋ ಗೊತ್ತಾ? ಮಾತಾಡಿದ್ರೆ ಮುಖದ ಮೇಲೆ ಬಡಿತೀನಿ. ಹೋಗಿ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಅಟ್ಟಿಚೇರಿ ಕರ್ಕೊಂಡ್ ಬಾ. ನಾವು ಹೋಗಿ ಕರೆದ್ರೆ ಅವ್ರು ಬರಲ್ಲ, ನೀನು ಬಾ. ಬರುವುದಿಲ್ಲ ಅಂತೇಳಿ ಇವರನ್ನು ಕರಿತಿದ್ದೀರೋ ಅಲ್ಲ ನೀವು ಮಾಡಿರೋ ಕೆಲಸಕ್ಕೆ ಸೆಂಚುರಿ ಗೌಡರು ಹೊಡಿತಾರೆ ಅಂತೇಳಿ ಇವರನ್ನು ಕರಿತಿದ್ದೀರೋ? ಅಡ ಕಲ್ಟಿವೇಟ್ರು ಯಾವ್ದು ಕಾರು ಆಗ್ಲಿ ಹೊಸ ತೆಪ್ಪಿರು. ಅವನ ಮೇಲೆ ಯಾಕ್ಲಾ ಕೂಗಾಡಿಯೇ? ಹೋಗಿ ಕ್ಷಮೆ ಕೇಳ್ತಾ ಇರು, ನಾನು ಕೂಸಿಗೆ ಸಮಾಧಾನ ಮಾಡಿ ಬರ್ತೀನಿ. ಅಡೆ ಕಲ್ಟಿವೇಟ್ರು ನೀನು ನನ್ನ ಜೊತೆಗೆ ಬಂದಯ್ಯ? ಒಡೆ ಪಾಯಸ ತಿನ್ನುವ ಕಾರ್ಯಕ್ರಮ ಆದರೆ ಬರ್ತಿದ್ದೆ, ಆದರೆ ಇದು ಒದೆ ತಿನ್ನುವ ಕಾರ್ಯಕ್ರಮ ಆದ್ರಿಂದ ನಾನು ಬರುದಿಲ್ಲ. ಸೆಂಚುರಿ ಗೌಡ್ರೆ, ಸೆಂಚುರಿ ಗೌಡ್ರೆ, ಮಾವ ನಿಂತ್ಕೊಳ್ಳಿ. ನಾ ಕೂಗ್ತಾ ಇದ್ರು ಕೇಳಿಸ್ದಂಗೆ ಯಾಕೆ ಹೋಯ್ತಾ ಇದ್ದಾರಿ? ನೀನು ಯಾವ ಊರ್ ದೊಣೆ ನಾಯಕ ಅಂತ ನೀನು ಕರೆದಾಗ್ಲೆಲ್ಲ ನಿಂತ್ಕೋಬೇಕಪ್ಪ. ಆಯ್ತು, ನನ್ನ ಚೋರಿಯಿಂದ ತಪ್ಪಾಗದೆ, ಅದನ್ನೆಲ್ಲ ಮರ್ತು ನಮ್ಮ ಮಟ್ಟಿಗೆ ಬನ್ನಿ. ನೀನು ಬಾ ಅಂದಾಗ ಬರೋದಕ್ಕೆ, ಹೋಗು ಅಂದಾಗ ಹೋಗೋದಕ್ಕೆ ನಾನೇನು ಬೀದಿ ನಾಯಿ ಕೆಟ್ಟೋದ್ನ? ನೀವು ಮಾಡ್ತಾರ ನೋಡ್ರಿ ಹಂಗೆ ಅನಿಸ್ತಾ ಇದೆ. ಏನಂದ? ಯಾನು ಇಲ್ಲ ಕಂಬುಡಿ, ಈಗ ನಾನೇ ಕ್ಷಮೆ ಕೇಳ್ತಾವ್ನಿ, ನಮ್ಮ ಮಟ್ಟಿಗೆ ಬನ್ನಿ. ಮನೆ ಹತ್ರ ಬಂದಾಗ್ಲೆಲ್ಲ ಅವಮಾನ ಮಾಡಿ ಕ್ಷಮೆ ಕೇಳ್ಬಿಟ್ರಾಗೋಯ್ತಾ? ನಾನು ಸೊತ್ತರು ಮನೆ ಒಳಗಡೆ ಬರೋಕ್ಕಿಲ್ಲ. ಸತ್ ಮೇಲೆ ಬರ್ತೀನಿ, ಈಗಲೇ ಸಾಯಿಸ್ಬಿಡ್ತೀನಿ. ಏನಂದ? ನೋಡಿ ನಿಮ್ಮ ಮಗ ನಿಮ್ಮನ್ನ ನೋಡ್ಬೇಕು ಅಂತ ಆಸೆ ಪಡ್ತಾವಳೆ, ಬನ್ನಿ. ಮನೆ ಹತ್ರ ಬಂದಾಗ್ಲೆಲ್ಲ ನಿನ್ನ ಮಾತು ಕೇಳ್ಕೊಂಡು ಅವಮಾನ ಮಾಡಿದವಳು ನನ್ನ ಮಗಳೇ ಅಲ್ಲ. ಮಾಮಯ್ಯ ಬೀದಲ್ಲಿ ನಿಂತ್ಕೊಂಡು ಮಗಳನ್ನ ಮಗಳೇ ಅಲ್ಲ ಅಂತ ಹೇಳ್ಬೇಡಿ, ಆಮೇಲೆ ನೋಡಿ ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಏನಾರ ತಿಳ್ಕೊಳ್ಳಿ, ನನಗೇನಂತೆ? ನಾನು ಆ ಮನೆ ಒಳಗಡೆ ಕಾಲಿಡಕ್ಕಿಲ್ಲ. ನೀವ್ ಹಂಗೆಲ್ಲ ಮಾತಾಡಿದ್ರೆ ನಂಗೆ ಸಾಣೆ ನೋವಾಯ್ತದೆ ಬೀಗ್ರೆ. ಅಯ್ಯೋ, ನಿಮಗೆ ಅವಮಾನ ಆಗಲಿ ಅಂತ ಹಂಗೆಲ್ಲ ಮಾತಾಡಲಿಲ್ಲ ಬೀಗ್ರೆ. ನಿಮ್ಮ ಮಕ್ಕ ನೋಡಿದ್ರೆ ಹಂಗೆಲ್ಲ ಮಾತಾಡೋಕ್ಕಾಯ್ತದ? ಈ ಪಟಾಪಟಿ ಚಡ್ಡಿ ನನ್ನ ಮಂಗೆ ಅವಮಾನ ಆಗಲಿ ಅಂತ ಹಂಗೆಲ್ಲ ಮಾತಾಡಿ. ನೀವೇನೇ ಮಾಡ್ರೆ ನನಗೆ ಅವಮಾನ ಆಗಲ್ಲ ಕಂಬುಡಿ. ಲೇ ದನ ಕಾಯೋನೆ, ದೊಡ್ಡವ್ರ ಹತ್ರ ತರ್ಲೆ ತರ ಮಾತಾಡಿದ್ರೆ ತಲೆ ಹೊಡೆದಾಕ್ಬಿಡ್ತೀನಿ. ಸುಮ್ಮನೆ ತಪ್ಪಾಯ್ತು ಅಂತ ಕ್ಷಮೆ ಕೇಳಿ ಅಟ್ಟಿ ಕರ್ಕೊಂಬ. ಸೆಂಚುರಿ ಗೌಡ್ರೆ ಕ್ಷಮೆ ಕೇಳ್ತಾವನಿ, ಬನ್ನಿ ಅಟ್ಟಿಗೆ ಹೋಗೋ. ಟಚ್ ಮಾಡ್ಬೇಡ, ದೂರ ನಿಂತ್ಕೊ. ಆಮೇಲೆ ಇನ್ನೊಂದು ವಿಷಯ, ಆಗಲೇ ನೀವು ನಮ್ಮ ಮಟ್ಟಿ ತಗೊಂಡು ಬಂದಾಗ ನಿಮ್ಗೆ ಬಾಲೆಷ್ಟು ಅವಮಾನ ಮಾಡಿದ್ದು ನಿಮ್ಮ ಮಗಳಲ್ಲ, ಆ ಕಲ್ಟಿವೇಟ್ರು. ಲೈ, ಈ ತರ್ಲೆ ಕೆಲಸ ಎಲ್ಲ ನಿಂದೆ ಅಂದಂಗೆ ಚೆನ್ನಾಗಿ ಗೊತ್ತು ಕಣೋ. ನನ್ನ ಹತ್ರ ಜಲ್ಲಿ ಬಿಟ್ಬೇಡ. ಗೊತ್ತಾಯ್ತಲ್ವಾ? ಇನ್ನೂ ಯಾಕೆ ತಡ, ಬನ್ನಿ ಅಟ್ಟಿಗೆ ಹೋಗೋ. ಬನ್ನಿ ಬೀಗ್ರೆ, ನೀವು ಅಟ್ಟಿ ಕಡೆ ಬಂದೋಗಿರೋ ವಿಷಯ ಕೂಸು ಗೊತ್ತಾಗಿ ಅಳ್ತಾ ಕೂತವಳೆ. ನೀವು ಬರೋ ಗಂಟ ಸೀಮಂತನೂ ಮಾಡ್ಕೊಳಕಿಲ್ವಂತೆ. ನಿಮ್ಗೋಸ್ಕರ ಬರ್ತೀನಿ, ನನ್ನ ಮಗಳಿಗೋಸ್ಕರ ಬರ್ತೀನಿ ಹಿಂದೆ. ಆದ್ರೆ ಒಂದ್ ತಿಳ್ಕೊಂಡಿರಿ, ಅಟ್ಟಿ ಒಳಗಡೆ ಕಾಲಿಡಕ್ಕಿಲ್ಲ. ಇನ್ನೇನು ಮಸಾಣಕ್ಕೆ ಬಂದಾರ್ಯ? ನಾಲಿಗೆ ಇದೆ ಅಂತ ಮಾತಾಡಿದರೆ ಕತ್ತೂರ್ ಸಾಕ್ಬಿಡ್ತೀನಿ. ನೋಡಿ ಬಿಗ್ರೆ, ನಾನು ಒಳಗಡೆ ಕಾಲಿಡಕ್ಕಿಲ್ಲ. ಹೊರಗಡೆನೆ ದೊಡ್ಡದಾಗಿ ಶಾಮಿಯಾನ ಹಾಕ್ಸಿ ಸೀಮಂತ ಮುಗಿಸ್ಕೊಂಡು ಹೋಗ್ತೀನಿ. ತೊಂದರೆ ಇಲ್ಲ, ಆಗ್ಬೋದು. ಆದ್ರೆ ಶಾಮಿಯಾನ ಖರ್ಚೆಲ್ಲ ನಿಮ್ದಿಯೇ. ಆಂಟಿ ಯಾಕೆ ಅಂತಿದ್ರ? ಏನಾಯ್ತು? ಆಂಟಿ ಗೌಡ್ರು ಹೋಗ್ಬಿಟ್ರಾ? ನೀವೇನು ಹೇಳ್ದೆ ಈ ರೀತಿ ಹೇಳ್ತಿದ್ರೆ ನಮ್ಗೇನು ಅರ್ಥ ಆಗ್ಬೇಕು? ಗೌಡ್ರನಾದ್ರು ಬೈದ್ರಾ? ಪುಟ್ಬಲ್ಲಿ ಅವ್ರು ಏನಾದ್ರು ಅಂದ್ರ? ಇಲ್ಲ ಮೆಣಸಿನ್ಕಾಯಿನ ಬೆಂಡೆಕಾಯಿ ಅನ್ಕೊಂಡು ಬಾಯಿಗಿಟ್ಕೊಂಡ್ಬಿಟ್ರಾ? ಸ್ವಲ್ಪ ಸುಮ್ನಿರಿ. ಆಂಟಿ ಯಾಕೆ ಅಳ್ತಿದ್ರ ಹೇಳಿ. ಇವ್ರು ಯಾಕೆ ಕಳ್ತಿದ್ರ ಅಂತ ನನಗೆ ಗೊತ್ತಾಗೋಯ್ತು. ಯಾಕೆ ಜೋನಿ? ಪುಟ್ಬಲ್ಲಿ ಅವ್ರಿಗೆ ಎಮೋಷನ್ ಆಗ್ಬಿಟ್ಟಿರುತ್ತೆ. ಅಪ್ಸಕ್ನ ಮಾತಾಡಿಯ ಬುಡ್ತು ಅನ್ನು ಬಿಡ್ತು ಬರೀ ಬುಡ್ತು ಅಲ್ಲ, 3 ಸಾರಿ ಬುಡ್ತು ಅಂದು ಹೋಗಿ ಬಿಡ್ತು ಬಿಡ್ತು ಬಿಡ್ತು. ಇನ್ನೊಂದ್ಸಾರಿ ಈ ತರ ಅಪ್ಸಕ್ನ ಮಾತಾಡಿದ್ರೆ ನಾಲ್ಗೆ ಕಿತ್ತು ನಾಯಿಗೆ ಹಾಕ್ಬಿಡ್ತೀನಿ. ಆಂಟಿ ಯಾಕೆ ಹಿಂಗ್ ಕೋಪ ಮಾಡ್ಕೋತಿದ್ದೀರಾ? ಪ್ರೆಗ್ನೆಂಟ್ ಹೆಂಗ್ಸಿರೋ ಮನೆಯಿಂದ ಈ ರೀತಿ ಬಾಯ್ ಬಡ್ಕೊಂಡ್ ಬಂದ್ರೆ ನಮ್ಗೇನ್ ಅರ್ಥ ಆಗ್ಬೇಕು? ಆಂಟಿ ಹೀಗತ್ತು ನಮಗೂ ಯಾಕೆ ಟೆನ್ಷನ್ ಕೊಡ್ತೀರಾ? ಅದೇನ್ ವಿಷಯ ಅಂತ ಹೇಳಿ. ಅದೇನಾಗದೆ ಅಂದ್ರೆ ನನ್ನ ಕೈಯಲ್ಲಿ ಇವತ್ತು ಪುಟ್ಮಲ್ಲಿ ಬೈಕೇನ ಈಡೇರ್ಸಕ್ ಆಗಲ್ವಲ್ಲ ಅಂತ ಹೇಳ್ತೀವ್ನಿ. ಅಯ್ಯೋ, ಪುಟ್ಮಲೆ ಅವ್ರ ಬೈಕೆ ತೀರ್ಸಕ್ಕಾಗಲ್ಲ ಅಂತ ಇಷ್ಟೊಂದು ಅಳ್ತಿದ್ದೀರಾ? ಅವ್ರ ಬೈಕೆ ಏನು ಅಂತ ಹೇಳಿ, ಎಷ್ಟೇ ಖರ್ಚಾಗ್ಲಿ ನಾನು ಪೂರೈಸ್ತೀನಿ. ಅದು ಮೊನ್ನೆ ಅಷ್ಟೇ ಒಂದ್ ಲಾರಿ ಅಷ್ಟು ತಿಂಡಿ ಮಾಡಿ ಅವ್ರ ಆಸೆನೆಲ್ಲ ಪೂರೈಸಿದ್ವಲ್ಲ, ಇನ್ನೇನ್ ಬೇಕಂತೆ? ಈ ಸಲ ಅವಳು ತಿನ್ನೋದು ಉಣ್ಣೋದನ್ನ ಬಯಸಿಲ್ಲ ಕಣಪ್ಪ. ಮತ್ತಿನ್ನೇನ್ ಬೇಕಂತೆ ಆಂಟಿ? ಅದು 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 ಗೋಡೆ, ಇದು ಸೋಫಾ ಅಂತ ನಮಗೂ ಚೆನ್ನಾಗಿ ಗೊತ್ತು. ಅದೇನು ಅಂತ ಮುಂದಕ್ಕೆ ಹೇಳಿ. ಜಾನಿ, ಯಾಕೆ ಯಾವಾಗ್ಲೂ ತೂತ್ ಮಾಡ್ಕೆ ಕಲ್ಲು ಹೊಡಿತೀರಾ?
ಸ್ವಲ್ಪ ಹೊತ್ತು ಸುಮ್ಮನೆ ಕೂತರಕ್ಕೆ ಏನ್ ತಗೋತೀರಾ? 1 ವಾರ ಪಾತ್ರೆ ತೊಳೆದ್ರಿಂದ ರಜಾ ತಗೋತೀನಿ. ಜಾನಿ, ಅರ್ಥವಾಯ್ತು, ಮುಂದುವರಿಸಿ. ಆಂಟಿ, ಮೇಣ ತರ ವಿಷಯನ ಲ್ಯಾಗ್ ಮಾಡಿದ್ರೆ ಕೋಣದ ಮುಂದೆ ಕಿಂಡ್ರಿ ಬಾರಿಸ್ದಂಗಿರುತ್ತೆ. ಅದೇನ್ ವಿಷಯ ಅಂತ ಹೇಳಿ. ಅದೇನು ಅಂತ ಹೇಳಿ ಮಗಳೇ, ನಮ್ ಪುಟ್ಮಲ್ಲಿ ನಾನು ಬ್ಯಾಂಗ್ಳೂರ್ ಹುಡುಗಿ ತರ ಮಾಡಾಗಿರೋದನ್ನ ನೋಡ್ಬೇಕಂತೆ. ಅಂದ್ರೆ ನಾನ್ ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಹಾಕೊಂಡು ನನ್ನ ಬಾಯ್ ಫ್ರೆಂಡ್ ಕೈ ಹಿಡ್ಕೊಂಡು ಬ್ಯಾಂಗ್ಳೂರೆಲ್ಲ ಸುತ್ತಾಡೋದನ್ನ ಅವಳು ನೋಡ್ಬೇಕಂತೆ. ನಾನು ಹಂಗ್ ಮಾಡಿದ್ರೆ ನನ್ನ ಗಂಡ ಸುಮ್ಕೆ ಬಿಟ್ಟನ, ನನ್ ಜುಟ್ಟಿಡ್ದು ಸಗಣಿ ತೊಟ್ಟಿ ಒಳಗ್ ಕದ್ಬಿಡ್ತಾನೆ. ಆಂಟಿ, ಪ್ರೆಗ್ನೆಂಟ್ ಹೆಂಗಸ್ರು ಹೀಗೂ ಬಗೆ ಪಡ್ತಾರ? ಯಾರು ಪಡಲ್ಲ ಮಗಳೇ, ನನ್ನ ಗ್ರಾಚಾರಕ್ಕೆ ಇವಳು ಪಡ್ತವಳೆ. ಅದಕ್ಕೆ ಪ್ರೆಗ್ನೆಂಟ್ ಆಗ್ಬಾರ್ದು ಅನ್ನೋದು. ಜಾನಿ, ಸುತ್ತಿ ಬಳಸಿ ಯಾಕೆ ಅದೇ ವಿಷಯಕ್ಕೆ ಬರ್ತೀರಾ? ಸತ್ಯ ಹೇಳಿದ್ರೆ ಸತ್ತವ್ರು ಜೀವ ಬಂದಂಗೆ ಆಡ್ತಾರೆ. ಏನಂದ್ರೆ? ಏನು ಇಲ್ಲಪ್ಪ, ನೀವು ಮುಂದುವರಿಸಿ ಅಂದೆ. ಆಂಟಿ, ನೀವೇನು ಯೋಚನೆ ಮಾಡ್ಬೇಡಿ. ಪುಟ್ಮಲಿಯವ್ರ ಆಸನ ನೀವು ಈಡೇರಿಸೋ ಹಾಗೆ ನಾನು ನಿಮ್ಮನ್ನ ರೆಡಿ ಮಾಡ್ತೀನಿ. ಈ ವಯಸ್ಸಿನಲ್ಲಿ ಅದೆಲ್ಲ ಸಾಧ್ಯವ ಮಗಳೇ? ಒಂದ್ ವೇಳೆ ಸಾಧ್ಯ ಆದ್ರೂನು ಆ ವಯಸ್ಸಲ್ಲಿ ನನ್ನ ಗಂಡ ನಾನು ನೋಡಿದ್ರೆ ಅಷ್ಟೇ. ಆಂಟಿ, ಅಂಕಲ್ ಊರಲ್ಲಿದ್ದಾರೆ, ಅವ್ರಿಗೆ ಹೇಗೆ ಈ ವಿಷಯ ಎಲ್ಲ ಗೊತ್ತಾಗುತ್ತೆ? ನೀವೇನು ಯೋಚನೆ ಮಾಡ್ಬೇಡಿ, ಬಿ ಕೂಲ್. ಪುಟ್ಮಲಿಯವ್ರ ಆಸೆ ಪಟ್ಟಿರೋ ಹಾಗೆ ನಿಮ್ನ ಮಾಡರ್ನ್ ಅತ್ತೆಯಾಗಿ ನಾನು ಬದಲಾಯಿಸ್ತೀನಿ. ಇವ್ರನ್ನ ಮಾಡ್ರನ್ ಮಾಡೋದು ಒಂದೇ, ಮಾರಿ ಕಣಿವೆಗೆ ಮಲ್ಗೆ ಹೂವಿನ ಅಲಂಕಾರ ಮಾಡೋದು ಒಂದೇ.